ನಾನು ನನ್ನ ಮಗಳಿಗೋಸ್ಕರ ಒಂದು ಕಥೆನ ಹೇಳ್ತೀನಿ. ಒಂದೂರಲ್ಲಿ ರಾಜೇಶ್ ಮತ್ತು ಸತೀಶ್ ಇರ್ತಾರೆ. ರಾಜೇಶ್ ಮತ್ತು ಸತೀಶ್ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಇಬ್ಬರು ಅಭಿರುಚಿನೂ ಬೇರೆ ಬೇರೆ ಆಗಿರುತ್ತೆ. ರಾಜೇಶ್ ನನಗೆ ಸಂಪತ್ತು ದುಡ್ಡು ಬೇಕು ಅಂತ ಹೇಳಿ ದುಡ್ಡಿನ ಹಿಂದೆ ಹೋಗ್ತಾನೆ. ಆದರೆ ಸತೀಶ್ ಕುಟುಂಬದ ಜೊತೆ ಆರಾಮಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಈ ಥರ ಒಂದು ದಾರಿನನ್ನು ಆಯ್ಕೆ ಮಾಡ್ಕೋತಾನೆ. ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಮಾತ್ರ ಸಂಪಾದನೆ ಮಾಡ್ತಾನೆ. ಆದರೆ ರಾಜೇಶ್ ತುಂಬ ವರ್ಷಗಳ ನಂತರ ತುಂಬ ಶ್ರೀಮಂತನಾಗ್ತಾನೆ, ಬಂಗ್ಲೆ ಹೊಂತಾನೆ, ಕಾರು ಹೊಂತಾನೆ, ಎಷ್ಟು ಬೇಕೋ ಅಷ್ಟು ದುಡ್ಡಿರುತ್ತೆ ಅವನ ಹತ್ರ, ಎಷ್ಟು ಕೋಟಿಗಟ್ಟಲೆ ದುಡ್ಡಿರುತ್ತೆ. ಆದರೆ ಸತೀಶ್ ಹತ್ರ ನೆಮ್ಮದಿ ಇರುತ್ತೆ, ಕುಟುಂಬ ಇರುತ್ತೆ, ಸಮಯ ಇರುತ್ತೆ, ಇದೆಲ್ಲ ಇರುತ್ತೆ. ರಾಜೇಶ್ ಹತ್ರ ನೆಮ್ಮದಿ ಅಂತೂ ಇರೋದೇ ಇಲ್ಲ. ಆಮೇಲೆ ಏನಾಯಿತು ಗೊತ್ತಾ ಮಗಳೇ? ತುಂಬ ವರ್ಷಗಳ ನಂತರ ರಾಜೇಶ್ ಮತ್ತು ಸತೀಶ್ ಇಬ್ಬರು ಭೇಟಿಯಾಗ್ತಾರೆ. ರಾಜೇಶ್ ಕೇಳ್ತಾನೆ, ಸತೀಶ್ ಹೇಗೆ ನೀನು ಇಷ್ಟೊಂದು ನೆಮ್ಮದಿ ಆಗಿದೆಯಾ, ಇಷ್ಟೊಂದು ಸಂತೋಷ ಹೇಗಿದೆಯಾ ನೀನು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸತೀಶ್ ಹೇಳ್ತಾನೆ, ಜೀವನದಲ್ಲಿ ದುಡ್ಡು ಒಂದು ಭಾಗ ಆಗಿರಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು ಅಂತ ಹೇಳ್ತಾನೆ. ಸೊ ಸಂತೋಷ, ನೆಮ್ಮದಿ ಇದೆಲ್ಲ ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ. ದುಡ್ಡನ್ನು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ನಾಳೆ ಸಂಪಾದನೆ ಮಾಡ್ಬೋದು, ಆದರೆ ಕಳೆದು ಹೋದ ಸಮಯ ಯಾವತ್ತೂ ಬರೋದಿಲ್ಲ ರಾಜೇಶ್ ಅಂತ ಹೇಳಿ ಸತೀಶ್ ಹೇಳ್ತಾನೆ. ಈ ಕತೆ ನೀತಿ ಏನಂದರೆ, ನಿಮಗೆಲ್ಲ ಏನು ತಿಳಿಯುತ್ತೆ ಅಂದರೆ, ಕಳೆದು ಹೋದ ಸಮಯ, ಕಳೆದು ಹೋದ ಸಂತೋಷ ಮತ್ತೆ ಯಾವತ್ತೂ ಬರೋದಿಲ್ಲ. ಸೊ ಇದ್ದಾಗಲೇ ಫ್ಯಾಮಿಲಿ ಜೊತೆ, ಕುಟುಂಬದ ಜೊತೆ, ಫ್ರೆಂಡ್ಸ್ ಜೊತೆ ಆರಾಮಾಗಿರಬೇಕು. ಹಾಗಂತ ಹೇಳಿ ದುಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾವು ಎಷ್ಟು ಉದ್ದ ಇದೆ ಜೀವನ, ಎಷ್ಟಿದೆ ಅನ್ನೋದಕ್ಕಿಂತ ನಾವು ಏನು ಮೌಲ್ಯಗಳನ್ನು ಬೆಳೆಸ್ಕೊಂಡಿದ್ದೀವಿ, ಆ ಮೌಲ್ಯಗಳನ್ನು ಜನರಿಗೆ ನಮ್ಮಿಂದ ಎಷ್ಟು ತಿಳಿಸ್ಕೊಟ್ಟಿದ್ದೀವಿ, ನಾವು ಹೋಗೋದಕ್ಕಿಂತ ಮುಂಚೆ ನಾವು ಏನು ನೆನಪುಗಳನ್ನು ಬಿಟ್ಟು ಹೋಗಿದ್ದೀವಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಅಲ್ವಾ ಬಂಗಾರು? ಹಾಗೆ ತುಂಬ ಜನ ದುಡ್ಡು, ಬಂಗ್ಲೆ, ಕಾರು ಅಂತ ಹೇಳಿ ಶ್ರೀಮಂತಿಕೆ ಹಿಂದೆ ಹೋಗಿದ್ದಾರೆ. ಹಾಗಂತ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆ ಕುಟುಂಬಕ್ಕೆ ಸ್ವಲ್ಪ ಸಮಯ, ಅದ್ರ ಜೊತೆಗೆ ನೆಮ್ಮದಿಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಟಾಟಾ ಬಾಯ್ ಬಾಯ್ ಅನ್ನು ಮಗ. ಟಾಟಾ ಬಾಯ್ ಬಾಯ್, ಶಿಯು ಟಾಟಾ.